ಇದೊಂದು ಭಾಳ ದೊಡ್ಡ ಆಘಾತಕಾರಿ ಸುದ್ದಿ. ಸನಾತನ ಧರ್ಮದ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಲಿಕ್ಕೆ ಈ ದೇಶದಲ್ಲಿ ಏನು ಕಾಂಗ್ರೆಸ್ ಮತ್ತು ಅನೇಕ ವಿರೋಧ ಪಕ್ಷಗಳು, ವೈ.ಎಸ್. ರಾಜಶೇಖರ ರೆಡ್ಡಿ ಮಗ ಜಗನ್ಮೋಹನ್ ರೆಡ್ಡಿ ಇರ್ಬೋದು, ಇವರೆಲ್ಲ ಕ್ರಿಶ್ಚಿಯನ್ಗೆ ಮತಾಂತರ ಆದಂಥ ಕುಟುಂಬಗಳು. ಇವರು ಹಿಂದೂ ಹೆಸರು ಇಟ್ಕೊಂಡಿದ್ದಾರೆ. ಆದರೆ ತಿರುಪತಿ ದೇವಸ್ಥಾನದ ಹಿಂದೆ ಅಧ್ಯಕ್ಷ ಅವ್ರ ಚಿಕ್ಕಪ್ಪ ಯಾರು ಈಗಿನ ಜಗನ್ಮೋಹನ್ ರೆಡ್ಡಿ ಅವ್ರ ಚಿಕ್ಕಪ್ಪ, ಅವನು ಕ್ರಿಶ್ಚಿಯನ್. ಯಾವುದೇ ಹಿಂದೂ ಧರ್ಮದ ಧಾರ್ಮಿಕ ಸಂಸ್ಥೆಗಳಲ್ಲಿ ಹಿಂದೂಗಳೇ ಅಧ್ಯಕ್ಷರಾಗಬೇಕು ಅಂದರೆ ಅದು ಪಾವಿತ್ರ್ಯತೆ ಉಳಿತದೆ. ಆದರೆ ಇವತ್ತು ಮೀನಿನ ಒಂದು ಏನು ಎಣ್ಣೆ, ಹಂದಿ ಮತ್ತು ಗೋಮದ ಕೊಬ್ಬು ಮಿಶ್ರಣ ಮಾಡೋದ್ರ ಮೂಲಕ ಇಡೀ ಹಿಂದೂ ಸಮಾಜಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ. ಇದನ್ನು ಇಷ್ಟಕ್ಕೆ ಬಿಡಬಾರ್ದು. ಈಗಾಗಲೇ ಕೇಂದ್ರ ಆರೋಗ್ಯ ಮಂತ್ರಿಗಳು ಸಹಿತ ಅದರ ವರದಿಯನ್ನು ಕೇಳಿದ್ದಾರೆ. ಇದನ್ನು ನಾನು ಆಗ್ರಹ ಮಾಡ್ತೀನಿ, ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ತಿರುಪತಿ ದೇವಸ್ಥಾನ ಮತ್ತು ಹಿಂದೂ ದೇವಸ್ಥಾನಗಳ ಪಾವಿತ್ರ್ಯತೆಯನ್ನು ಹಾಳು ಮಾಡಲಿಕ್ಕೆ ಕಾರಣಿದ್ದಾರೆ ಅವರಿಗೆ ಗಲ್ಲಿಗೇರಿಸುವಂಥ ಶಿಕ್ಷೆ ಆಗಬೇಕು. ಇಲ್ಲಾಂದರೆ ಏನಾಗಿದೆ, ಹಿಂದೂ ಧರ್ಮದ ಮೇಲೆ ಏನೇ ದಬ್ಬಾಳಿಕೆ ಮಾಡೋದು ನಡೀತೈತೆ ಅನ್ನೋವಂಥ ಒಂದು ಭಯ ಇವತ್ತು ಯಾರಿಗೂ ಇಲ್ಲ. ಎಲ್ಲರೂ ಹಿಂದೂ ಧರ್ಮದ ಸನಾತನ ಧರ್ಮದ ಮೇಲೆ ಟೀಕೆ ಮಾಡಿದರೆ ಯಾರೂ ಕೇಳೋರಿಲ್ಲ. ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ ಇವತ್ತು ಎಲ್ಲ ಟ್ಯಾಕ್ಸ್ ಹಾಕ್ತಾರೆ. ಆ ಟ್ಯಾಕ್ಸ್ ಒಯ್ದು ಕ್ರಿಶ್ಚಿಯನ್ ಮಿಷನರಿಗಳಿಗೂ ವಕಫ್ ಆಸ್ತಿಗಳ ರಕ್ಷಣೆಗೆ ಇವತ್ತು ಉಪಯೋಗ ಮಾಡ್ತಾಯಿದ್ದಾರೆ. ಮತ್ತು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಹಿಂದೂಯೇತರ ಯಾವುದೇ ನೌಕರದಾರ ಇರಬಾರ್ದು. ದೇವಸ್ಥಾನಗಳ ವ್ಯವಸ್ಥಾಪನಾ ಮಂಡಳಿಯಲ್ಲಾಗಲಿ ಅಲ್ಲಿ ನೌಕರದಾರಾಗಲಿ ಎಲ್ಲ ಸಮಸ್ತ ಹಿಂದೂಗಳೇ ಇರಬೇಕು. ಹಿಂದೂಗಳೇ ಇಲ್ಲಾರಂತ ಇದ್ರಂದ್ರೆ ಹಿಂದೂಯೇತರ ಯಾರ್ಯಾರು ಇದ್ದರೂ ಅವ್ರು ತೆಗೆದು ಹಾಕ್ಬೇಕು ಅನ್ನೋದು ಆಗ್ರಹ ನಾನು ರಾಜ್ಯ ಸರ್ಕಾರಕ್ಕೆ ಮಾಡ್ತೀನಿ. ಮತ್ತು ಸರ್ಕಾರದ ಒಂದು ವ್ಯಾಪ್ತಿಯಲ್ಲಿರುವಂಥ ಎಲ್ಲ ದೇವಸ್ಥಾನಗಳನ್ನು ಮುಕ್ತ ಮಾಡಿ ಹಿಂದೂ ಆಡಳಿತವನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಈಗ ದೇಶನಾಗ ಮಸೂದಿಗಳ ಮೇಲೆ ನಿರ್ಬಂಧ ಇಲ್ಲ, ಕಂಟ್ರೋಲ್ ಇಲ್ಲ, ಚರ್ಚ್ಗಳ ಮೇಲೆ ಕಂಟ್ರೋಲ್ ಇಲ್ಲ. ಆದರೆ ಹಿಂದೂ ದೇವಸ್ಥಾನಗಳ ಮೇಲೆ ಹಾಕ್ತಾರೆ ಸರ್ಕಾರ ಕಂಟ್ರೋಲು. ಅದು ತೆಗೆದು ಹಾಕಬೇಕು. ಭಕ್ತರೇ ರಚನೆ ಮಾಡ್ಕೊಂಥ ಸಮಿತಿಗಳು ರಚನೆ ಆಗಬೇಕು ಸ್ವಾಯತ್ತವಾಗಿ. ಯಾರೂ ದೇವಸ್ಥಾನ ಹಣ ತಿನ್ನುವಂಥ ಕೆಟ್ಟ ಬುದ್ಧಿ ನಮ್ಮ ಹಿಂದೂಗಳಲ್ಲಿ ಇರೋದಿಲ್ಲ. ಅದರ ಅಭಿವೃದ್ಧಿಗಾಗಿಯೇ ಕೆಲಸ ಮಾಡ್ತಾರೆ. ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೂ ಆಗ್ರಹ ಮಾಡ್ತೇನೆ. ಈ ಮುಜರಾಯಿ ಇಲಾಖೆ ತೆಗೆದು ಬಿಡೋಕ್ರದ ಎಲ್ಲ ಅವರೇ ಟ್ರಸ್ಟ್ ಮಾಡಬೇಕು. ಟ್ರಸ್ಟ್ ಮಾಡಿ ಅಲ್ಲಿ ಹಿಂದೂಗಳೇ ಆಡಳಿತ ಮಂಡಳಿ ಇರಬೇಕು, ಹಿಂದೂಗಳೇ ಅಲ್ಲಿ ನೌಕರದಾರ ಇರಬೇಕು. ಆ ಕಾನೂನು ತೊಗೊಂಡ್ಬಂದು ಅದರ ಅನುದಾನ ಏನು ಬರ್ತದೆ, ಭಕ್ತರೇನು ಕಾಣಿಕೆ ಹಾಕ್ತಾರಲ್ಲ, ಇವತ್ತು ತಿರುಪತಿ ತಿಮ್ಮಪ್ಪಗೆ ಕೋಟ್ಯಾಂತರ ರೂಪಾಯಿ ಹಾಕ್ತಾರೆ, ಸಾವಿರಾರು ಕೋಟಿ ರೂಪಾಯಿ ಆದಾಯ ಇದೆ. ಅದು ಹಿಂದೂ ಧರ್ಮದ ಸನಾತನ ಧರ್ಮದ ರಕ್ಷಣೆಗಾಗಿ ಇವತ್ತೇನು ಹೇಳಿದ್ದಾರೆ, ಅಲ್ಲಿ ಉಪಮುಖ್ಯಮಂತ್ರಿ ಹೇಳಿದ್ದಾರೆ, ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಸನಾತನ ಧರ್ಮ ರಕ್ಷಣಾ ಒಂದು ಬೋರ್ಡ್ ಮಾಡಬೇಕಂತೇಳಿ. ಇಡೀ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕು, ರಾಜ್ಯ ಮಟ್ಟದಲ್ಲಿ ಒಂದೊಂದು ಸನಾತನ ಬೋರ್ಡ್ ಮಾಡಬೇಕು. ಆ ಸನಾತನ ಬೋರ್ಡದ ಉದ್ದೇಶ ಏನಪ್ಪ ಅಂದರೆ, ಯಾರಿಗೆ ನಾವು ದೇವಸ್ಥಾನಕ್ಕೆ ಟ್ರಸ್ಟ್ ಮಾಡಿರ್ತೀವಿ ಅವ್ರು ಅವ್ಯವಹಾರ ಮಾಡಿದ್ರೆ, ಏನಾದರೂ ದೇವಸ್ಥಾನ ಹಣ ತಿಂದರೆ ಅಂಥವ್ರ ಮ್ಯಾಗೆ ಆ್ಯಕ್ಷನ್ ತೊಗೊವಂಥ ಒಂದು ಅಧಿಕಾರವನ್ನು ಆ ಬೋರ್ಡಿಗೆ ಕೊಡಬೇಕು. ಆ ಬೋರ್ಡಿನಲ್ಲಿ ನಿವೃತ್ತ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ದೇಶದಲ್ಲಿ ಮಾಡಬೇಕು. ರಾಜ್ಯದಲ್ಲಿ ರಾಜ್ಯ ಹೈಕೋರ್ಟಿನ ನಿವೃತ್ತ ಒಬ್ಬ ಜಡ್ಜನ್ನು ಅಧ್ಯಕ್ಷತೆ ಮಾಡಿ ಸನಾತನ ಧರ್ಮದ ಅದರ ಪರಿಪಾಠದಂತೆ ಆ ದೇವಸ್ಥಾನಗಳ ಚಟುವಟಿಕೆ ನಡೀಬೇಕು. ಈ ರೀತಿ ದನದ ಮಾಂಸ, ದನದ ಕಬ್ಬು, ಮೀನಿನ ಒಂದು ಇದು ಹಾಕುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಇಡೀ ಇಷ್ಟು ದಿವಸ ಅದು ಯಾವಾಗಿನಿಂದ ಪ್ರಾರಂಭ ಆಗಿದೆ ಗೊತ್ತಿಲ್ಲ, ಅಷ್ಟು ತಿರುಪತಿ ದೇವಸ್ಥಾನವನ್ನು ಇವತ್ತು ಒಂದು ರೀತಿ ಅಪವಿತ್ರ ಮಾಡಿದ್ದಾರೆ. ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಹೌದೌದು ಅವ್ರಿಗೆ ನೋಡ್ರಿ, ಅವರು ಅಲ್ಲಿ ಹೋಗಬಾರ್ದು. ಖರೆ ಅಂದರೆ ಹಿಂದೂಗಳ ಭಾವನೆಗಳ ಧಕ್ಕೆ ಆಗುವಂಥ ಕೆಲಸ ಮಾಡಬಾರ್ದು. ಒಂದು, ಯಾರು ಆಸ್ತಿಕರು ಇರ್ತಾರೋ ಅವ್ರಿಗೆ ಅಷ್ಟೇ ಪ್ರವೇಶ ಕೊಡಬೇಕು. ನಾಸ್ತಿಕರಲ್ಲಿ ಹೋಗಬಾರ್ದು. ಅನ್ಯ ಧರ್ಮದವ್ರದ್ದು ಏನು ಕೆಲಸ ಐತಿ? ಅನ್ಯ ಧರ್ಮದವ್ರು ಹೋಗ್ಬೇಕಾದ್ರೆ ಅವ್ರು ಮೊದಲು ಹೊರಗಡೆ ಬರೆದೋಗ್ಬೇಕು, ನಾನು ಹಿಂದೂ ಧರ್ಮವನ್ನು, ಹಿಂದೂ ದೇವರನ್ನು ನಾವು ಗೌರವಿಸ್ತೇನೆ, ನಾ ಶ್ರದ್ಧೆಯಿಂದ ನಡ್ಕೋತೀನಿ ಅಂತೇಳಿ ಬರೆದು ಕೊಟ್ಟು ಬೇಕಾದ್ರೆ ಹೋಗಲಿ. ಆದರೆ ಅದನ್ನು ಹಿಂದೂ ಸನಾತನ ಹಿಂದೂ ಧರ್ಮದ ಪದ್ಧತಿ ಪ್ರಕಾರ ಅವ್ರು ಒಳಗೆ ಹೋಗ್ಬೇಕು. ತಿರುಪತಿ ದೇವಸ್ಥಾನ ಸ್ವಚ್ಛ ಆಗ್ಬೇಕಂತೀರಿ, ಪವಿತ್ರ ಆಗ್ಬೇಕು. ಆಗ್ಬೇಕು ರೀ, ಪೂರ್ತಿ ಕ್ಲೀನ್ ಆಗಬೇಕು. ಚಂದ್ರಬಾಬು ನಾಯ್ಡು ಅವರು ಬರೀ ಇದು ರಾಜಕೀಯ ಒಂದು ಹೇಳಿಕೆ ಆಗಬಾರ್ದು. ಇದರ ವಿರುದ್ಧ ಏನೇನು ಅವರು ಎಷ್ಟು ವರ್ಷದಿಂದ ಇದನ್ನು ಕೊಬ್ಬು ಮಿಶ್ರಣ ಮಾಡ್ತಾ ಇದ್ದಾರೆ, ಎಷ್ಟು ದಿವಸದಿಂದ ಈ ಅಪವಿತ್ರ ಕಾರ್ಯ ನಡೆದಿವೆ, ಅದನ್ನೆಲ್ಲ ತನಿಖೆ ಮಾಡಿ ಅವ್ರಿಗೆ ಸರಿಯಾಗಿ ಹಂಗೆ ಶಿಕ್ಷೆ ಆಗ್ಬೇಕಂದ್ರೆ ಇನ್ನು ಮುಂದೆ ಯಾವುದೇ ಹಿಂದೂ ದೇವಸ್ಥಾನದಲ್ಲಿ ಯಾವನೇ ಮುಖ್ಯಮಂತ್ರಿ ಆಗಲಿ, ಯಾವನೇ ಪ್ರಧಾನಮಂತ್ರಿ ಆಗಲಿ
ಇದನ್ನು ಮಾಡೋ ಧೈರ್ಯ ಆಗಬಾರ್ದು. ಆ ಗಲ್ಲಿಗೆ ಏರಿಸ್ಬೇಕು ಅವರು. ಎಲ್ರಿ ಕೋಟ್ಯಾಂತರ ಜನರ ಬಾಯಿ ಒಳಗೆ ಬಿದ್ದಿದೆ ಇವತ್ತು. ಯಾವ ಗೋಗಳ ಒಂದು ಕೊಬ್ಬು, ಹಂದಿಗಳ ಕೊಬ್ಬು ಇವತ್ತು ನಮ್ಮ ಭಕ್ತರ ಮೇಲೆ ಬಿದ್ದಿದೆ ಅಂದರೆ ಅದು ಇದು ಅಲ್ಲ, ದೊಡ್ಡ ಪಾಪ ಅದು. ಅದಕ್ಕೆ ಪಾಪಕ್ಕೆ ಶಿಕ್ಷೆ ಅಂದರೆ ಅವ್ರು ಗಲ್ಲಿಗೇರಿಸೋದು ಅದೇ ಶಿಕ್ಷೆ. ಈಗ ಮುನಿರತ್ನ ಅವ್ರದ್ದು ಅರೆಸ್ಟ್ ಆಗ್ತಾ ಇದೆ. ಒಂದು ಜಾಮೀನು ಸಿಗುವಷ್ಟರಲ್ಲೇ ಮತ್ತು ಇನ್ನೊಂದು ಕೇಸ್ ಒಂದು ಸಂತ್ರಸ್ತೆ. ನೋಡಿ, ಈಗ ನಾನು ಮೊನ್ನೆ ಹೇಳಿದ್ದೆ ಗೃಹ ಮಂತ್ರಿಗಳಿಗೆ ಅವ್ರದ್ದೇ ಧ್ವನಿ ಅನ್ನುವಂಥದ್ದನ್ನು ನೀವು ಪರೀಕ್ಷೆ ಮಾಡಿರ್ತೀವಿ. ಇವತ್ತು ಗೃಹ ಮಂತ್ರಿಗಳು FSL ರಿಪೋರ್ಟ್ ಕೇಳಿದ್ದಾರೆ. ಅದು ಬಂತಂದರೆ ಇವತ್ತೇನು ಆಘಾತಕಾರಿ ಆದಂಥ ಅನೇಕ ಅವರ ಬಗ್ಗೆ ಆರೋಪಗಳೇನು ಬರ್ತಾ ಇವೆ, ಇದು ತನಿಖೆ ಆಗಬೇಕು. ಯಾವುದೇ ಜನಾಂಗಕ್ಕೆ ನಾವು ಬೈಯೋದಲ್ಲ. ಒಕ್ಕಲಿಗರ ಸಮುದಾಯಕ್ಕೆ ಮಾತಾಡೋದು, ದಲಿತರಿಗೆ ಮಾತಾಡೋದು ಸರಿಯಲ್ಲ. ಒಂದು ವೇಳೆ ಅವ್ರದ್ದೇ ಧ್ವನಿ ಇತ್ತಂದರೆ ಸರ್ಕಾರ ನಿಪಕ್ಷಪಾತವಾಗಿ ನಾವೆಲ್ಲ ಬೆಂಬಲ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ. ಯಾಕಂದರೆ ಯಾವುದೇ ಇವತ್ತು ಒಕ್ಕಲಿಗರ ಸಮಾಜಕ್ಕೆ ಅದನ್ನೆಲ್ಲ ನಾನು ನೋಡಿದ್ದೀನಿ. ಆದರೆ ಅದು ಒಳ್ಳೆಯದಲ್ಲ. ಒಬ್ಬ ಜನಪ್ರತಿನಿಧಿ ಆದವರು ಯಾರು ತನಗೆ ಮತ ಹಾಕ್ಯಾರ ಅವ್ರಿಗೂ ಸಹ ಇವತ್ತು ಆ ಸಮುದಾಯದ ಅಪಮಾನ ಮಾಡೋದು ಸರಿಯಲ್ಲ. ಇವ್ರದೇ ಧ್ವನಿ ಅನ್ನೋಂಥ ಪ್ರೂಫ್ ಆದರೆ ಸರ್ಕಾರ ನಿರ್ಬೇಡಿಯಿಂದ ಕ್ರಮ ತಗೊಳ್ಳಿ. ಅದಕ್ಕೆ ಜಾಮೀನು ಸಿಗುವಷ್ಟರಲ್ಲೇ ಈಗ ಮತ್ತೆ ಒಬ್ಬ ಸಂತ್ರಸ್ತೆ ಬಂದು ಇಲ್ಲ ಅವರು ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದಾರೆ. ಇನ್ನೊಂದು ಪ್ರಮುಖ HIV ಸೋಂಕಿತರನ್ನ ಮಾಡೋದು ಸರ್, ಇದು ಭಾಳಷ್ಟು ಅಕ್ಷಮ್ಯ ಅಪರಾಧ. ಇದ್ರಾಗೇನು ನಾವೇನು ಸಿಂಪತಿ ಇಲ್ಲ, ಬೆಂಬಲ ಇಲ್ಲ. ಇದು ಎಲ್ಲ ತಪ್ಪೇ. ಆದರೆ ಅದು ಪ್ರೂಫ್ ಆಗಬೇಕು. ಮಾಡಿದರೆ 100ಕ್ಕೆ 100 ತಪ್ಪು. ಅಂಥವ್ರಿಗೆ ಏನು ಕಾನೂನಿನಲ್ಲಿ ಅವಕಾಶ ಇದೆ ಎಲ್ಲ ಶಿಕ್ಷೆಗಳಾಗಬೇಕು. ಆದರೆ ಅದನ್ನು ಮೊದಲು ಪ್ರೂಫ್ ಮಾಡೋವಂಥದ್ದು ಈಗ ಗೃಹ ಮಂತ್ರಿಗಳು ಅವ್ರ ಧ್ವನಿ ಇದನ್ನು ಟೆಸ್ಟಿಗೆ ಕೊಟ್ಟಿದ್ದಾರೆ. ಅದು ಬಂದ ಮೇಲೆ ಅವ್ರದ್ದೇ ಧ್ವನಿ. ಯಾಕಂದ್ರೆ ನನಗೆ ವಿಶ್ವಾಸ ಇದೆ FSL ಮ್ಯಾಗ. ಹಿಂದೆ ನೀವೆಲ್ಲ ಮಾಧ್ಯಮದವರು ಪಾಕಿಸ್ತಾನ ಬರೋಗಿ ವಿಧಾನಸೌಧದಲ್ಲಿ ಘೋಷಣೆ ಹೋಗಿದಾಗ ಇಡೀ ಕರ್ನಾಟಕದ ಎಲ್ಲ ಮಾಧ್ಯಮಗಳು ಅವ ಪಾಕಿಸ್ತಾನ ಪರ ಘೋಷಣೆ ಕೊಟ್ಟಾನಂತ ನೀವೆಲ್ಲರೂ ಹೇಳಿದ್ರು ಸಹಿತ ಇದೇ ಪ್ರಿಯಾಂಕಾ ಖರ್ಗೆ, ಇದೇ ಗೃಹ ಮಂತ್ರಿ, ಇದೇ CM ಅದು ಅಂದಿಲ್ಲ ಅಂದರು. ಆದರೆ ಕೊನೆಗೆ ಜಯಗಳಿಸಿದ್ದು ಕರ್ನಾಟಕದ ಮಾಧ್ಯಮಗಳು. ಅವರ ಒಂದು ಇದು ಅವನದೇ ಧ್ವನಿ ಅನ್ನೋಂಥ ಪ್ರೂಫ್ ಆಯಿತು. ಅದೇ ರೀತಿ ಮುನಿರತ್ನದ್ದು ಪ್ರೂಫ್ ಆದರೆ ಏನು ಕಾನೂನಿನಲ್ಲಿ ಯಾವ ಕಠಿಣ ಶಿಕ್ಷೆ ಕೊಡಲಿಕ್ಕೆ ನಾನು ಅವ್ರು ಬೆಂಬಲ ಕೊಡ್ತೀನಿ. ಯಾಕಂದರೆ ಯಾವುದೇ ಇಂತಹ ಹೇಯ ಕೆಲಸವನ್ನು ನಾವು ಒಪ್ಪುವುದಿಲ್ಲ. ರಾಜಕೀಯ ಒಳಗೆ ನಡೀತಾ ಇದೆಯಾ ಅಂತ ರಾಜಕೀಯವನ್ನು ಹತ್ತಕ್ಲಿಕ್ಕೆ ಸರ್ ಇದ್ರ ಹಿಂದೆ ಕೂಡ ಮಹಾನಾಯಕರಿದ್ದಾರೆ ಅಂತ. ನೀವು ನಿಶ್ಚಿತವಾಗಿಯೂ ಮಹಾನಾಯಕರು ಇದ್ದೇ ಇದ್ದಾರೆ. ಆದರೆ ಇವು ಆರೋಪಗಳೇನದಾವಲ್ಲ, ಈ ಆರೋಪಗಳು ಯಾರೂ ಕ್ಷಮೆ ಮಾಡುವಂಥ ಆರೋಪಗಳಲ್ಲ. ಪ್ರೂವ್ ಆಗಲಿ, ಅವರೇ ಮಾಡ್ಯಾರ ಪ್ರೂವ್ ಆದರೆ ಅವ್ರಿಗೆ ಶಿಕ್ಷೆ ಆಗಲಿ. ಪ್ರೂವ್ ಆಗದೆ ಹೋದರೆ ಅವರು ಎಲ್ಲ ಇದನ್ನು ಫೇಕ್ ಇದೆ ಅನ್ನೋಂಥದ್ದು ಹೋದರೆ ಇದನ್ನು ಯಾರು ಕೂತು ಮಹಾನಾಯಕರು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ. ಯಾರು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಅಹಿಂದ ನಾಯಕರು ಮತ್ತು ಮುಸ್ಲಿಂ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಆ ರೀತಿ ಮಾತನಾಡಿ ಈ ಅಹಿಂದ ನಾಯಕರದ್ದು ಏನು ಕೆಲಸ ಐತಿ ಹಿಂದುಳಿದ ದಲಿತರು? ಅಂಬೇಡ್ಕರ್ ಅವರು ಬೊಕ್ಕ ಓದಿದ್ರು. ಇವರು ಅವ್ರನ್ನ ಬೆನ್ನೆ ಹತ್ತೋದಿಲ್ಲ, ಟಿಪ್ಪು ಸುಲ್ತಾನ್ ಬೆನ್ನು ಹತ್ತೋದಿಲ್ಲ, ಔರಂಗಜೇಬನ ಬೆನ್ನು ಹತ್ತೋದಿಲ್ಲ. ಇವರು ಹಿಂದ ನಾಯಕರೇನು ಅದಾರಲ್ಲ, ಹಿಂದದು ಕುಡ್ಕೊಂಡಾರಲ್ಲ, ಈ ಹಿಂದ ನಾಯಕರಿಗೆ ಏನಾದರೂ ಸ್ವಾಭಿಮಾನ, ಅಂಬೇಡ್ಕರ್ ಬಗ್ಗೆ ಗೌರವ ಇದ್ರೆ ಟಿಪ್ಪು ಸುಲ್ತಾನಿಗಾಗಲಿ ಔರಂಗಜೇಬಿಗಾಗಲಿ ನಾ ಎಷ್ಟು ಬೈದ್ರೂ ನಾ ಏನೂ ಕ್ಷಮಾ ಬೇಡುವುದಿಲ್ಲ, ನಾ ಏನು ವಿಷಾದ ವ್ಯಕ್ತಪಡಿಸೋದಿಲ್ಲ. ನಾ ಮುದೋಳದ ಹೇಳಿದ ಹೇಳಿಕೆಗೆ ಬದ್ಧನಾಗಿದ್ದೇನೆ. ಆದರೆ ಪಾಪ ಪೊಲೀಸರ ಮೇಲೆ ಭಾಳಷ್ಟು ಒತ್ತಡ ಇರೋದ್ರಿಂದ ಸೋಮೋಟ ಕೇಸ್ ಹಾಕಿದ್ದಾರೆ. ಪೊಲೀಸರದ್ದು ಏನೋ ತಪ್ಪಿಲ್ಲ. ತಪ್ಪೇನಿದ್ರು ಅಲ್ಲಿ ಮಂತ್ರಿ, ಇಲ್ಲಿ ಒಬ್ಬವ ಅಲ್ಲಿ ಹೋಗಿ ತನ್ನ ಮಗಳು ನಿಂದ್ರಿಸಿದ್ದ. ಅವಮಾನಕಾರಿ ಸೋತಿದ್ದರಿಂದ ಪ್ರೆಷರ್ ಮಾಡಿ ಪೊಲೀಸರ ಕಡೆ ನನ್ನ ಮೇಲೆ ಕೇಸ್ ಹಾಕ್ಸ್ತಾ ಇದ್ದಾನೆ. ಕೂಡ ತಮ್ಮ ವಿರುದ್ಧ ಅವಾಚ್ಯವಾಗಿ ಶಬ್ದ ಬಳಸಿ ಮಾತಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಹಾಂ, ಇಲ್ಲೂ ಕೂಡ ವಿರುದ್ಧ ಅವಾಚ್ಯ ಶಬ್ದ ಬಳಸಿ ಮಾತಾಡಿದ್ರು. ಅವರೆಲ್ಲ ಹರಾಮ್ ಕೋರೋದಾರ್ತೆ ಮಾತಾಡ್ತಾರೆ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜಾರಕಿಹೊಳಿ. ಮತ್ತೆ ಮೊನ್ನೆ ಸಂಧಾನ ವರ್ಕೌಟ್ ಆಗಲಿಲ್ವಾ? ನೋಡ್ರಿ, ಸಂಧಾನ ಆಗಿಲ್ಲ. ಅಲ್ಲಿ ನಮ್ಮೆಲ್ಲ ಭಾವನೆಗಳನ್ನು ತಿಳ್ಕೊಂಡಾರ. ರಮೇಶ್ ಜಾರಕಿಹೊಳಿ ಅವ್ರ ಮೇಲೆ ಭಾಳ ದೊಡ್ಡ ಒಂದು ಷಡ್ಯಂತ್ರ ನಡೆದು ಅವ್ರನ್ನ ಅದೇನು ಏನು ಟ್ರ್ಯಾಪ್ ಆಯ್ತಲ್ಲ, ಅವ್ರು ಅತ್ಯಾಚಾರ ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಹೋದರು. ನೋಡ್ರಿ, ಆಕೆ ಫೋನ ಮಾಡಿ ಹೇಳ್ತಾಳೆ ದಿಲ್ಲಾಗ ರಮೇಶ್ ಜಾರಕಿಹೊಳಿ, ನೀ ನನ್ನ ಬಿಟ್ಟು ಹೋಗಿಯಲ್ಲ ಅಂದರೆ ಇದನ್ನು ಅತ್ಯಾಚಾರ ಇದು, ನಾನೇ ಕರ್ಕೊಂಡು ಹೋಗಿಲ್ಲ. ಸಮ್ಮತಿ ಹಾಂ, ಸಮ್ಮತಿ ಐತಿ.
ಅದಕ್ಕೆ ರಮೇಶ್ ಜಾರಕಿಹೊಳಿ ಏನು ಸಿಟ್ಟೈತೆ ಅಂದ್ರೆ ಇದ್ರ ಹಿಂದೆ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಇವರಿಬ್ಬರು ಕೂಡಿ ಸಿ ಡಿ ಬಿಡುಗಡೆ ಮಾಡ್ಯಾರ. ಅವ್ರಿಗೆ ಭಾಳ ಸಿಟ್ಟಿದೆ, ಭಾಳ ದೊಡ್ಡ ಅಪಮಾನ ರಮೇಶ್ ಜಾರಕಿಹೊಳಿಗಾಗಿದೆ. ಅವರ ಸಿಟ್ಟು ಕಡಿಮೆ ಆಗಿಲ್ಲ. ರಮೇಶ್ ಜಾರಕಿಹೊಳಿ ಏನು ನಿರ್ಣಯ ತೊಗೊಂಡಾರ ಅದಕ್ಕೆ ನಾವು ಬದ್ಧದಿ. ಏನು ವಿಜೇಂದ್ರ ದೊಡ್ಡ ನಮ್ಮ ಎಮ್ ಇ ಪಾಲ್ರ ಆತ್ಮೀಯರು ಅದಾರ, ಅವ್ರವ್ರು ಮಾತಾಡ್ತಿರ್ಬೇಕು. ಯಾಕಂದ್ರೆ ಅಲೈನ್ಸ್ ಪಾರ್ಟಿಗಳು ಅದಾವೆ ಬಿ ಜೆ ಪಿ ಒಳಗೆ, ಕಾಂಗ್ರೆಸ್ನಾಗ. ಈ ಎಮ್ ಇ ಪಾಲ್ಟ್ರು ಸ್ವಲ್ಪ ವಿಜೇಂದ್ರ ಯಡಿಯೂರಪ್ಪನ ಮ್ಯಾಗ ದೋಸ್ತಿ ಐತಿ. ಯಾಕಂದ್ರೆ ಒಂದೇ ವಿಮಾನದಾಗ ಹೋಗಿದ್ರು, ಶಿವಮೊಗ್ಗಕ್ಕೆ ವಿಮಾನ ಚಾಲು ಮಾಡಿದ್ರೆ ಅಲ್ಲಿ ಏನಾರು ಮಾತಾಡ್ಕೊಂಡಿರ್ಬೇಕು. ಆ ಮೊಹಮ್ಮದ್ ಮೊಹಸಿನ್ ಡಿ ಸಿ ಇದ್ದಾಗ 400-500 ಎಕರೆ ವಕಫ್ ಮಾಡಿ ಹೋಗ್ಬಿಟ್ಟಾರೆ. ಈಗ ಮೊನ್ನೆ ನಾ ಬರೀ 56,000 ತಿಳ್ಕೊಂಡಿದ್ದೆ. 1,11,000 ಎಕರೆ ಕರ್ನಾಟಕದಲ್ಲಿ ವಕಫ್ ಆಗಿ ಪರಿವರ್ತನೆ ಮಾಡ್ಯಾರ. ಯಾದಗಿರಿಯಲ್ಲೇ ಸುಮಾರು 3,500 ಎಕರೆ ಏನೂ ಇದೆ, ಆಕ್ರಮಣ ಮಾಡ್ಕೊಂಡಾರಲ್ಲ, ಅತಿಕ್ರಮಣ ಏನಾಗಿದೆ ಅದನ್ನು ಬಿಡಿಸ್ಕೊಡ್ರಿ, ಇಲ್ಕಂದು ಹೊಸ ಜಮೀನು ಕೊಡ್ರತ್ತೆ. ಅಲ್ಲಿ ಯಾರದಾರ ದಲಿತರು ಹಿಂದುಳಿದವರು ಮನೆ ಮಾಡ್ಕೊಂಡಿದ್ದಾರೆ. ಇವೇನೇ ಜಮೀರ್ ಅಹ್ಮದ್ ಅವ್ರಿಗೆ ಏನಾರು ಒತ್ತುವರಿ ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ರೆ, ದಲಿತರಿಗೆ ಹಿಂದುಳಿದವರಿಗೆ ಏನಾರು ಖಾಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಸುಮ್ಕೊಂಡಿರೋದಿಲ್ಲ, ನಾವು ಅವ್ರ ಪರವಾಗಿರ್ತೀವಿ. ಇವತ್ತಿನ ಅಹಿಂದ ನಾಲಾಯಕ ನಾಯಕರು ಮೊದಲ ವಕಫ್ ಬಗ್ಗೆ ಮಾತಾಡುತ್ತೆ. ಕ್ವಶನ್ ಕೇಳೋರಿಗೆ, ವಕಫದ ಆಸ್ತಿ ಇದು ಮಾಡಿದ್ರೆ ನೀವು ದಲಿತರು ಹಿಂದುಳಿದವ್ರು ಎಲ್ಲಿ ಹೋಗ್ತಿರಪ್ಪ ಅಂತ ಕೇಳಿ. ಅಲ್ಲಿದಿಂದ ನಿಮ್ಮ ಪ್ರಶ್ನೆ ಮಾರಾಟ ಮಾಡ್ಯಾರ. ಅದು ಹಿಂದೂಗಳಿಗೆ ಮಾರಾಟ ಮಾಡ್ಯಾರ. ಒಬ್ಬ ಮಾಜಿ ಕಾರ್ಪೊರೇಟರ್ಗೆ ಮಾರಾಟ ಮಾಡ್ಯಾರ, ಎಲ್ಲಿ ದರ್ಗಾ ರೋಡಿಗೆ. ಅಂದ್ರೆ ವಕಫ್ ಆಸ್ತಿ ಹಿಂದೂಗಳಿಗೆ ಮಾರಾಟ ಮಾಡೋಕ್ಕೆ ಬರೋದಿಲ್ಲ. ಅಂದ್ರೆ ಅವರು ಮೌಲ್ಯಗಳೇನು ಅದಾರಲ್ಲ, ಅದಕ್ಕೇನೋ ಮುತವಲ್ಲಿ ಅವರೇ ಮಾರಾಟ ಮಾಡ್ಕೊಳಕತ್ತಾರ, ಅವರೇ ಅಕ್ರಮ ಮಾಡ್ಲಕತ್ತಾರ. ವಕಫದ್ದು ಹಿಂದೂಗಳಲ್ಲ. ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ, ಇನ್ನು 2-3 ತಿಂಗಳಲ್ಲಿ ರೆಡಿ ಆಗ್ತದೆ. ಇನ್ನೂ ಸ್ವಲ್ಪ ಕೆಲಸ ಇದೆ. ಯಾಕಂದ್ರೆ ಸೇಫ್ಟಿ ದೃಷ್ಟಿಯಿಂದ ಎಲ್ಲನೂ ರೆಡಿ ಆಗ್ಬೇಕು. ನಾವು ಸುಮ್ಮನೆ ಫೈರಿಂಗ್ ಮೆಷಿನ್ ಆಗಬೇಕು. ಅದು ಎಲ್ಲ ರೆಡಿಯಾಗಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಚಾಲು ಮಾಡಲಿ. ಗಡಬಡಿ ಮಾಡಿ ಏನಾರೇ ನಾಳೆ ಒಂದು ಅನಾಹುತ ಆಯಿತು ಅಂದರೆ ತಾಂತ್ರಿಕ ದೋಷ ಆಗಿ ಅದಕ್ಕೆ ಯಾವುದೋ ಅಪಾಚ್ ಕೊಡ್ಬಾರ್ದು. ಇನ್ನೂ 2-3 ತಿಂಗಳು ಟೈಮ್ ತೊಗೊಲಿ, ಎಲ್ಲ ಸುರಕ್ಷಿತವಾಗಿ ವಿಮಾನ ನಮ್ಮ ವಿಜಯಪುರದಿಂದ ಹಾರಲಿ. ಅದು ಇನ್ನೂ ಕೆಲವೊಂದು ನಮ್ಮ ವಕಫ್ಗೆ ಇನ್ನೂ ಅವರು ಇದು ಮಾಡಿ ಕೊಟ್ಟಿಲ್ಲ, ಎಂಟ್ರಿ ಮಾಡಿ ಕೊಟ್ಟಿಲ್ಲ. ಇವೆಲ್ಲ ನಿಮಗೆ ಅದು ಉತ್ತರದ ಪ್ರತಿ ಕೊಡ್ತೀನಿ ನಿಮಗೆ. ನಾವು ಹಿಂದೂಗಳಿಗೆ ಕರೆ ಕೊಡ್ತೀವಿ, ವಕಫ್ ಏನು ಕಾನೂನಿದೆ ಬರೇ ಸುಧಾರಣೆ ಮಾಡಬಾರ್ದು, ಅದನ್ನು ಇಡೀ ದೇಶದ ಕಿತ್ತು ಹಾಕಿ ಅದು ದಲಿತರಿಗೆ ಹಿಂದುಳಿದವ್ರಿಗೆ ಸರ್ಕಾರದ ಯೋಜನೆಗಳೇ ಅದನ್ನು ಉಪಯೋಗ ಮಾಡಬೇಕು ಆ ಜಮೀನು ಅಂತ ನಾವು ಕರೆ ಕೊಡ್ತೀವಿ. ಅವರು ನೋಡ್ರಿ ನಮ್ಮ ಹಿಂದೂಗಳು ಮೊನ್ನೆ ಅವರ ಒಂದು ದೊಡ್ಡ ಹಬ್ಬ ಆಯ್ತು, ಈದ್ ಮಿಲಾದ್ ಅಲ್ರಿ. ಎಲ್ಲರೇ ನಮ್ಮ ದೇಶದಲ್ಲಿ ಯಾರಾದರೂ ಈದ್ ಮಿಲಾದ್ ಮೇಲೆ ಕಲ್ಲು ಹಾಕಿದ್ರ, ಮತ್ತು ಅವ್ರ್ಯಾಕೆ ಮುಸ್ಲಿಮರು ಗಣೇಶನ ಮೇಲೆ ಕಾಲು ಹಾಕ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ದೇಶನಾಗ ಶಾಂತಿಯಿಂದ ಇರಬೇಕು ಅನ್ನೋಂಥದ್ದು ಭಾವನೆ ಇಲ್ಲ. ಅವರಿಗೆ ಯಾವಾಗಲೂ ಹಿಂದೂಗಳನ್ನು ಕೆಣಕೋದು, ನಮ್ಮ ಮಸೀದಿ ಮುಂದೆ ಬರಬೇಡತ್ತಾರೆ. ಯಾರು ಇವ್ರ ಅಪ್ಪನ ಆಸ್ತಿ ಅನ್ನೋದು. ನಾವು ಎಲ್ಲ ಸಾರ್ವಜನಿಕ ರಸ್ತೆಗಳ ಮೇಲೆ ಹೋಗುವಂಥ ಒಂದು ಅಧಿಕಾರ ಹಕ್ಕು ಹಿಂದೂಗಳಿಗಿದೆ. ಈ ಸರ್ಕಾರ ವೀಕ್ ಇರೋದ್ರಿಂದ, ಈ ಸರ್ಕಾರ ಮುಸ್ಲಿಮರು ತುಷ್ಟೀಕರಣ ಮಾಡೋದ್ರಿಂದ ಅವರು ಎದ್ದು ಬೆಳೆದು ನಿಂತಿದ್ದಾರೆ. ನಾಗಮಂಗಲದಲ್ಲಿ ಇದೇ ವಿಚಾರ ಗಲಾಟೆಯಾಗಿ ಹಿಂದೂಗಳನ್ನು ಕೆಲವರು ಅರೆಸ್ಟ್ ಆಗಿರ್ತಾರೆ, ಸಮಸ್ಯೆ ಆಗ್ತದೆ. ದುರ್ದೈವ ಅಂದ್ರೆ A1 ಹಿಂದೂಗಳಾಗ್ಯಾರಲ್ಲಿ, ಕಲ್ಲು ಹೋಗೋದವ್ರಿಲ್ಲ. ಹಿಂದೂಗಳು ಕಲ್ಲೇ ಹೋಗೋದಿಲ್ಲ, ಪೆಟ್ರೋಲ್ ಏನೋದು ಬಾಂಬ್ ಹಾಕಿಲ್ಲ, ಯಾವೂ ಇಲ್ಲ. ಅಂದರೆ ಅಲ್ಲಿಯ ಉಸ್ತುವಾರಿ ಮಂತ್ರಿ ಹೇಳ್ತಾರೆ ಚಲುರಾಯ ಸ್ವಾಮಿ, ಇಲ್ಲ ಏನೋ ಕೆಲವೊಂದು ಮಂದಿ ನಮ್ಮ ಗೃಹ ಮಂತ್ರಿ ಆಕಸ್ಮಿಕ ಗಲಾಟೆ ಆಗೈತಿ. ಅಂದ್ರೆ ಇವ್ರು ಎಷ್ಟು ಆಕಸ್ಮಿಕ ಅದಾರ ತಳಿ, ಇವರೆಲ್ಲ ಆಕಸ್ಮಿಕ ಕಂಪನಿ. ಇನ್ನು ಕೆಲವು ದಿವಸನಾಗ ಆಕಸ್ಮಿಕ ಕರ್ನಾಟಕ ಸರ್ಕಾರ ಹೊಯ್ಕೊತ ಹೋಗ್ತದೆ.